ಸತ್ತ ಅಂದ್ರೆ ಶಿವಮೊಗ್ಗದ ಜನರಿಗೆ ನಂಬೋದಕ್ಕೆ ಆಗಲಿಲ್ಲ. ಯಾಕಂದ್ರೆ ಈ ಹಿಂದೆ ಒಮ್ಮೆ ಅವನು ಎನ್ಕೌಂಟರ್ ಆಗೋದಾ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಡಿತ್ತು. ಆದ್ರೆ ಅಂಥದ್ದೇನೂ ಆಗಿರಲಿಲ್ಲ. ತುಳಸಿರಾಮ ಗಟ್ಟಿಮುಟ್ಟಾಗಿ ಎಲ್ಲರ ಎದುರು ನಿಂತಿದ್ದ. ಒಮ್ಮೆ ಸಾವು ಗೆದ್ದನಾದ್ರೂ ಈ ಬಾರಿ ಅವನು ಬಲಿಯ ಬಕ್ರ ಆಗೋದ. ಯಾವಾಗ ಮಾರ್ಕೆಟ್ ಅಲ್ಲಿ ನಿಂತು ಲಕ್ಷ್ಮೀನಾರಾಯಣ ತನ್ನ ಮಗ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಒಬ್ಬೊಬ್ಬರನ್ನು ಕಡಿದಾಕ್ತಾನೆ ಅಂತ ಹೋದ್ಮೇಲೆ ತುಳಸಿರಾಮ ಕೂಡ ಬಂದಿದ್ದ. ಬಾಯಿಗೆ ಬಂದ ಹಾಗೆ ಒದರಾಡಿ ಹೋಗಿದ್ದ. ಆಗ ಅರೆಸ್ಟ್ ಮಾಡೋದಕ್ಕೆ ಬಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೋಗಿ ಎನ್ಕೌಂಟರ್ ಆದ ಅನ್ನೋ ಸುದ್ದಿ ಹಬ್ಬಿತ್ತು. ಅದೇ ರೀತಿ 2 ದಿನಗಳ ಕಾಲ ತುಳಸಿ ಕಾಣಿಸ್ಕೊಂಡಿರಲಿಲ್ಲ. ನಂತರ ನಡು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡಿದ್ದ. ಆಗ ಪೊಲೀಸರಲ್ಲ ಯಾರೂ ಇವನಿಗೆ ಏನೇನೂ ಮಾಡಿರಲಿಲ್ಲ. ಎಲ್ಲರೂ ಇವನ ಆಯಸ್ಸು ಗಟ್ಟಿ ಅಂದಿದ್ರು. ಆದ್ರೆ ಈಗ ಯಾರೂ ಸಾಯದ ರೀತಿ ಸತ್ತು ಮಲಗಿದ್ದ. ಅವನಪ್ಪ ಕೊಟ್ಟ ಕಂಪ್ಲೇಂಟ್ ಅಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಎಂ ಶಂಕರ್ ಹೆಸರಿದೆ ಅನ್ನೋದು ಕೇಳಿ ಜನರು ದಂಗಾಗಿದ್ರು. ಆ ಮನುಷ್ಯ ಇನ್ನೂ ತನಕ ಯಾರಿಗೂ ನಯಾ ಪೈಸೆ ಕೆಟ್ಟದ್ದು ಬಯಸಿದವರಲ್ಲ. ಆದ್ರೂ ಇಂಥ ಅಪವಾದ ಬಂದಿದ್ದು ಅಲ್ಲಿನ ಜನರಿಗೂ ಆಘಾತ. ಇನ್ನು ಶಂಕರ್ ಮನೆಯವರಿಗಂತೂ ಅವರ ಅಪ್ಪನ ಕಾಲದಲ್ಲಿ ತಮ್ಮ ಮನೆಯಲ್ಲಾದ ಅನಾಹುತ ನೆನಪಿಸಿಕೊಂಡ್ರೆ ಇದು ಕಡಿಮೆ ಅಂತ ಶಂಕರ್ ಹೇಳಿದ್ರು. ನಮ್ಮ ತಂದೆ ಎಂ ಆನಂದರಾವ್ ಶಾಸಕರಾಗಿದ್ದಂಥ ಸಮಯದಲ್ಲೂ ಕೂಡ ವಿನಾಕಾರಣ ನಮ್ಮ ಮನೆ ಮೇಲೆ ಬಾಂಬ್ ದಾಳಿ ನಡೆದಿತ್ತು. ಮಾರ್ಕೆಟ್ ನಾವು ಏನು ಪುನರ್ವಸತಿ ಯೋಜನೆಯನ್ನು ಮಾಡಿದ್ದೇವೆ, ಅದರೊಳಗೆ ನಾವು 100ಕ್ಕೆ 100ರಷ್ಟು ನ್ಯಾಯವನ್ನು ಕೊಟ್ಟಿದ್ದೇವೆ. ಇಷ್ಟೇ ಅಲ್ಲ, ಅವರು ಸಂತ್ರಸ್ತರಾಗಿದ್ದರು. ಮಾರ್ಕೆಟಿನ ಹೂವು ಮತ್ತು ಹಣ್ಣಿನ ವ್ಯಾಪಾರಸ್ಥರು. ಅವರಿಗೆ ನಾವು ಕನಿಷ್ಠ 2 ವರ್ಷಗಳ ಕಾಲ ಉಚಿತ ಬಾಡಿಗೆ, ಯಾವುದೇ ರೀತಿಯ ಅಡ್ವಾನ್ಸ್ ಕೂಡ ಪಡೆದುಕೊಳ್ಳದಲೆ ಅವರ ಬದುಕನ್ನು, ಅವರ ವ್ಯಾಪಾರವನ್ನು ರೂಪಿಸ್ಕೊಳ್ಳೋ ಕಾರಣಕ್ಕಾಗಿ ನಾವು 100ಕ್ಕೆ 100ರಷ್ಟು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ಈ ಘಟನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ಇವರು ಯಾಕೆ ಕೊಲ್ಲಿಸ್ತಾರೆ ಅನ್ನೋದು ಬೇಕಲ್ವಾ? ತನಿಖೆಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಆರೋಪಿ ಮೆಂಟಲ್ ಸೀನಾ ಅಂತೂ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತಾನೆ. ಅವ್ರು ಯಾರು ಗೊತ್ತೇ ಇಲ್ಲ ಸರ್, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಈ ಮಾರ್ಕೆಟ್ ಗಿರಿ ಎಂ ಶಂಕರು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರು ಅಷ್ಟಷ್ಟು ದೊಡ್ಡವ್ರಿಗೆ ಹೋಗಿ ನಾವು ಮಾತಾಡ್ಸೋಕ್ಕಾಗತ್ತೆ ಸರ್? ನಮ್ಮ ವಯಸ್ಸವರು ಅವ್ರ ಮಕ್ಳು ಯಾರೇ, ಅವ್ರ ಹತ್ರ ಹೋಗಿ ನಾವು ನಿಂತ್ಕೊಂಡು ಅದು ಕೊಡ್ರಿ ಅಂತ ಕೇಳೋಕ್ಕಾಗತ್ತಾ ಸುಮ್ಮನೆ? ಅವ್ರದ್ದೇನಿಲ್ಲ, ಏನು ಸಪೋರ್ಟ್ ಇಲ್ಲ, ಹಂಗೆಲ್ಲ ಸಪೋರ್ಟ್ ಕೇಳೋದಿಲ್ಲ, ನಾವು ಹೋಗೋದಿಲ್ಲ ಯಾರ ವಿಷಯಕ್ಕೂ. ಅವ್ನು ಫೋನ್ ಮಾಡಿದ್ದೆ ತಪ್ಪಾಗಿದೆ ಅಷ್ಟೇ. ಅವ್ರ ತಮ್ಮ ಫೋನ್ ಮಾಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಅವ್ರ ಅಣ್ಣನೇ 4 ಬುದ್ಧಿವಾದ ಹೇಳ್ಬೋದಾಯ್ತು ಅವ್ರ ತಮ್ಮಂಗೆ ಫೋನ್ ಮಾಡಿ, ಏನಿಗೆ ಮಾಡ್ತಿದ್ಯಾ ಹಿಂಗೆ, ನಾನು ಸರಿ ಮಾಡಿಸ್ತೀನಿ ಬಿಡು ಅಂದಿದ್ರೆ ಸರಿಯಾಗಿರೋದು. ಅದು ಬಿಟ್ಬಿಡು ನೀನು ಎಲ್ಲಿದೆ ಹೇಳು, ಅಲ್ಲಿಗೆ ಬಂದು ಮಾತಾಡ್ತೀನಿ ಅಂದರೆ ಅವ್ನು ಸರಿ ಇಲ್ಲ. ಎಣ್ಣೆ ಹೊಡೆದ ಅಂದರೆ ಅವ್ನ ಮನೆಗೂ ಬರ್ತಾನೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಬರ್ತಾನೆ. ಅವ್ನು ಕಳ್ಳ, ಹಂಗಾಗಿ ಅವ್ನು ಬಿಟ್ಟರೆ ಸರಿ ಇರಲ್ಲ ಅಂತೇಳಿ ನಾವು 3 ಜನ ಸೇರ್ಕೊಂಡು ಹೊಡೆದಾಕಿದ್ವಿ. ಇನ್ಯಾರೂ ಸಪೋರ್ಟ್ ಇಲ್ಲ. ಇಲ್ಲ ಸರ್, ಸಪೋರ್ಟೇ ಇಲ್ಲ. ಇಲ್ಲಿ ಸಪೋರ್ಟ್ ಇಟ್ಕೊಂಡು ನಾನೇನು ಮಾಡಲಿ ಹೇಳ್ರಿ? ನನ್ನ ಲೈಫ್ ನನಗೆ ಮುಖ್ಯ. ಈಗ ಬೇರೆಯವ್ರನ್ನೆಲ್ಲ ಕಟ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ಏನೇನೋ ಮಾಡೋಕ್ಕಾಗತ್ತಾ? ನನ್ನ ಮನೆ ಇಲ್ಲ ಸರ್. ಈಗ ಅಣ್ಣ ಹೋಗಿನೇ ತಮ್ಮ ಸರಿ ಆಗಬೇಕು, ಬುದ್ಧಿವಂತ ಆದರೆ, ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಇವನು ಹೇಳ್ತಾ ಇರೋದು ನಿಜಾನ? ದೊಡ್ಡಪೇಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಯಾಕಂದ್ರೆ ಶಿವಮೊಗ್ಗದಲ್ಲಿ ರೌಡಿಸಂ ಹೇಗೆ ಅನ್ನೋದು ಚೆನ್ನಾಗೇ ಗೊತ್ತಿದೆ. ಇಲ್ಲಿ ರೌಡಿ ಬಣಗಳು ಎಲ್ಲೆಲ್ಲಿ ಹೇಗೆ ಹುಡ್ಕೋತಿವೆ, ಕೆಲಸ ಮಾಡ್ತಿವೆ ಅನ್ನೋದು ಪೊಲೀಸರಿಗೆ ಗೊತ್ತಿಲ್ಲದೆ ಇರೋದಲ್ಲ. ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಭುಜ ಬಡ್ಕೊಂತಿರೋರು ನವಿಲೆ ಮೋಹನ ಮತ್ತು ಸ್ಪಾಟ್ ನಾಗನ ಬಣ. ತಮಿಳು ಕುಮಾರ್ನ ಕಡೆಯ ಹುಡುಗ ಸ್ಪಾಟ್ ನಾಗ ಗುರು ಎನ್ಕೌಂಟರ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ತಣ್ಣಗಾಗಿದ್ದ. ಈಗ ಅವನ ಜಂಗಾಬಲ ಮತ್ತೆ ಎದ್ದಿದೆ. ಅದಕ್ಕೆ ಕಾರಣ ಲವಕುಶ ಮರ್ಡರ್ ಕೇಸಿನ ಹಂದಿ ಅಣ್ಣಿ. ಅವನು ಈಗ ಸ್ಪಾಟ್ ನಾಗನಿಗೆ ಸಪೋರ್ಟಿಗಿದ್ದಾನೆ. ಅದನ್ನಿಟ್ಕೊಂಡು ವೈರಿ ನವುಲೆ ಮೋಹನನ ಕಥೆ ಮುಗಿಸೋ ಯೋಚನೆ ಸ್ಪಾಟ್ಗಿದೆ. ನವುಲೆ ಕೂಡ ಜೈಲಲ್ಲೇ ಇದ್ಕೊಂಡು ಕೊಲೆಯ ಸ್ಕೆಚ್ ಹಾಕ್ತಾ ಇದ್ದಾನೆ. ಈಗಾಗಲೇ 2 ಬಾರಿ ತನ್ನ ಹುಡುಗರನ್ನ ಬಿಟ್ಟು ವಿಫಲ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಈ ಬಾರಿ ನವುಲೆ ಮೋಹನನ ಕಡೆಯ ಹುಡುಗ ಮೆಂಟಲ್ ಸೀನಾ ಮುನ್ನುಡಿ ಬರದೇ ಬಿಟ್ಟ. ಆದ್ರೆ ನವುಲೆ ಮತ್ತು ಸ್ಪಾಟ್ನ ಕಾಳಗದಲ್ಲಿ ತುಳಸಿ ಬಲಿಯಾಗಿದ್ದು ಆಶ್ಚರ್ಯ. ಯಾಕಂದ್ರೆ ಅವನು ಇವರಿಬ್ಬರ ಬಣಗಳಲ್ಲೂ ಗುರುತಿಸಿಕೊಂಡವನಲ್ಲ. ಇಬ್ಬರಿಗೂ ಬೇಕಾಗಿದ್ದವನು
ಈಗ ಮರ್ಡರ್ ಆಗಿದ್ಯಾಕೆ ಅಂತ ನೋಡ್ಕೊಂಡು ಹೋದ್ರೆ ಕಾಣಿಸೋದು ATNCC ಕಾಲೇಜು. ಈ ಮೆಂಟಲ್ ಸೀನನ ಕಥೆನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವನನ್ನ ಎರಡೆರಡು ಬಾರಿ ಸಾವು ಕೂದಲೆಳೆಯ ಅಂತರದಿಂದ ಮಿಸ್ ಆಗಿದೆ. ಒಂದು ಆಕ್ಸಿಡೆಂಟ್ ಮಾಡಿಕೊಂಡು ತಲೆ 2 ಪೀಸ್ ಆದ್ರೂ ಬದುಕುಳಿದ ಆಸಾಮಿ ಇವನ ತಲೆ ತುಂಬಾ ಸ್ಟಿಚ್ಗಳೇ ಇವೆ. ಇವತ್ತಿಗೂ ಈತ ಮಾನಸಿಕ ಸ್ಥಿಮಿತ ಕಳ್ಕೋಬಾರ್ದು ಅಂತ ಟ್ಯಾಬ್ಲೆಟ್ ತಗೋತಿದ್ದಾನೆ. ಹಾಗಾಗಿ ಸ್ನೇಹಿತರು ಶ್ರೀನಿವಾಸನನ್ನ ಮೆಂಟಲ್ ಸೀನಾ ಅಂತ ಕರೀತಾರೆ. ಅಂದಹಾಗೆ ಈ ಸೀನಾ ತುಳಸಿರಾಮನ ಮರ್ಡರ್ ಮಾಡೋದಕ್ಕೂ ಜಾನಿ ಮೇರಾ ನಾಮ್ ಚಿತ್ರಕ್ಕೂ ಸಂಬಂಧ ಇದೆ. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.